ಹಾಯ್ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಆರ್ ಸಿ ಬಿ ವಿನ್ ಆಗಿದೆ, ತುಂಬ ಖುಷಿ ಆಯಿತು. ಅದೇ ಖುಷಿಲಿ ಒಬ್ಬರನ್ನ ಸಪೋರ್ಟ್ ಮಾಡ್ತಾ ಇದ್ದೀನಿ, ಬ್ರದರ್ನ. ಅವ್ರ ಚಾನಲ್ ನೇಮ್ ಬಂದು ಕ್ರಿಕೆಟ್ ರಿಪೋರ್ಟರ್ ಅಂತ. ಅವರು ಐ ಪಿ ಎಲ್ಲು, ಈ ಕ್ರಿಕೆಟು ಬಗ್ಗೆ ಎಲ್ಲ ತುಂಬ ಒಳ್ಳೆ ಒಳ್ಳೆ ಮಾಹಿತಿ ಕೊಡ್ತಾರೆ. ಸೊ ನೀವು ಒಂದ್ಸಲ ಅವ್ರ ಚಾನಲ್ನ ವಿಸಿಟ್ ಮಾಡಿ ನೋಡಿ, ನಿಮಗೆ ಕ್ರಿಕೆಟ್ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾರೆ. ಬಟ್ ಅವ್ರ ಚಾನಲಲ್ಲಿ ನನಗೆ ತುಂಬ ಇಷ್ಟ ಆಯಿತು, ಸ್ಟಾರ್ಟಿಂಗಿಂದಾನು ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಚಾನಲಲ್ಲಿ ನನಗೆ ಇಷ್ಟ ಆಗಿದ್ದೇನೆಂದರೆ, ಸ್ಟಾರ್ಟಿಂಗಿಂದಾನೇ 1 ನಿಮಿಷ 2 ನಿಮಿಷ ಆ ಥರ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರಿಂದ ನೀವೇನು ಕಲ್ತ್ಕೊಬೋದು ಸ್ಟಾರ್ಟಿಂಗ್ ಹೊಸ ಯೂಟ್ಯೂಬ್ ಅವರು ಸ್ಟಾರ್ಟಿಂಗ್ ಬಂದಿದ್ದ ತಕ್ಷಣ ನೀವು 20 ನಿಮಿಷ 15 ನಿಮಿಷ ವೀಡಿಯೋ ಹಾಕಬೇಡಿ. ಸ್ಟಾರ್ಟಿಂಗಿಂದ 1 ನಿಮಿಷ ಹಾಕೋದು ಕಲೀರಿ, ಸ್ವಲ್ಪ ದಿವಸ ಆದಮೇಲೆ 2 ನಿಮಿಷ ಹಾಕೋದು ಕಲೀರಿ, ಆಮೇಲೆ 5 ನಿಮಿಷ, ಆಮೇಲೆ 25 ನಿಮಿಷ ಆ ಥರ ಹಾಕಿ. ಇಂಟ್ರೆಸ್ಟ್ ಬರಬೇಕು ನೋಡೋರಿಗೆ. ಒಂದೇ ಸಲ 20 ನಿಮಿಷ ಹಾಕ್ಬಿಟ್ರೆ ಜಾಸ್ತಿ ಜಾಸ್ತಿ ಹೊತ್ತು ನೋಡಲ್ಲ ಯಾರು, ಬೋರ್ ಹೊಡೆದ್ಬಿಡುತ್ತೆ ಅವ್ರಿಗೆ. ಇವಾಗ ನಾನು ಮಾತಾಡೋ ಮಾತಲ್ಲಿ ಏನಾದರೂ ಇದೆ ಅಂದರೆ ನೀವು ನೋಡೋಕೆ ಬರ್ತೀರಾ, ಏನಿಲ್ಲ ಅಂದರೆ ನೋಡಲ್ಲ ತಾನೆ. ಅದೇ ಥರ ನಾನು ಹೇಳ್ತಾ ಇರೋದು. ಸೊ ಈ ಬ್ರದರ್ ಹತ್ರ ನನಗೊಂದು ಇಷ್ಟ ಆಗಿಲ್ಲ ಏನಂದರೆ, ಈ ಬ್ರದರ್ ಎಲ್ಲ ಬರೀ ಸಬ್ಸ್ಕ್ರೈಬ್ ಅಂತ ಸುತ್ತಾ ಇದ್ದಾರೆ. ದಯವಿಟ್ಟು ಬ್ರದರ್ ಆ ಸಬ್ಸ್ಕ್ರೈಬ್ ಅಂತ ಸುತ್ತಕ್ಕೆ ಹೋಗ್ಬೇಡಿ, ಏನು ಯೂಸ್ ಇಲ್ಲ. ಯಾಕಂದರೆ ಸಾವಿರ ಇಟ್ಕೊಂಡೇ ಏನು ಯೂಸ್ ಆಗ್ತಾ ಇಲ್ಲ ಅವ್ರಿಗೆ. ವಾಚ್ ಅವರ್ಸ್ ಮುಖ್ಯ. ಡೈಲಿ ನೀವು ಅಪ್ಲೋಡ್ ಮಾಡಿ ವೀಡಿಯೋಸ್ನ, ಡೈಲಿ ಒಂದು ದಿವಸ ಬಿಡದೆ ಡೈಲಿ ನೀವು ಅಪ್ಲೋಡ್ ಮಾಡಿ, ಪಕ್ಕಾ ಆಗುತ್ತೆ. ತುಂಬ ಯೂಟ್ಯೂಬರ್ಗೆ ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಡೈಲಿ ವೀಡಿಯೋಸ್ ಮಾಡಿ. ಗೊತ್ತು ವೀಡಿಯೋಸ್ ಮಾಡೋದು ತುಂಬ ಕಷ್ಟ ಇದೆ ಅಂತ. ಇದು ಕುಕ್ಕಿಂಗ್ ಚಾನಲ್ ವೀಡಿಯೋಸ್ ಮಾಡೋದಂದರೆ ಇನ್ನೂ ಕಷ್ಟ, ಅದು ನಾನು ಒಪ್ಕೊತೀನಿ. ಬಟ್ ಏನು ಮಾಡ್ತೀರಾ, ಮಾಡಲೇಬೇಕಲ್ಲ. ದುಡ್ಡು ಮಾಡಬೇಕಂದ್ರೆ ಮಾಡಲೇಬೇಕು, ಕಷ್ಟ ಬೀಳಲೇಬೇಕು. ಸೊ ನೋಡಿ, ಆದಷ್ಟು ಪ್ರಯತ್ನ ಪಡಿ. ಕಂಟೆಂಟ್ಗಳೆಲ್ಲ ನಿಮ್ಮ ಹತ್ರನೇ ಇರುತ್ತೆ ರೀ. ಸೀರಿಯಸ್ ಆಗಿ ನನ್ನ ಕಂಟೆಂಟ್ ಏನು ಗೊತ್ತಾ, ಒಬ್ರಿಗೆ ಒಳ್ಳೇದು ಮಾಡು, ನಮ್ಗೆ ಒಳ್ಳೇದಾಗುತ್ತೆ. ಇದೇ ನನ್ನ ಕಂಟೆಂಟು ಅಷ್ಟೇ. ಅರ್ಥ ಆಯ್ತಾ? ಇದರಿಂದ ನಾನು ದುಡ್ಡು ಮಾಡ್ಬೇಕಂತ ಇದ್ದೀನಿ. ನನಗೆ ಮಾತಾಡೋಕೆ ಗೊತ್ತು, ಹೆಂಗೆ ಮಾಡ್ಬೇಕಂತನೂ ಗೊತ್ತು. ಸೊ ಅದೇ ಥರ ನೀವು ಕಲ್ತ್ಕೊಳ್ಳಿ. ನೀವು ಬೇರೆಯವ್ರನ್ನ ನೋಡಿಕೊಂಡು ಬರೀ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ನಿಮ್ಮ ಬಗ್ಗೆ ಏನಾದರೂ ಒಂದು ಟ್ಯಾಲೆಂಟ್ ಇದ್ದರೆ ಏನಾದರೂ ಕಂಡಿಡೀರಿ. ಇಲ್ಲ ಇನ್ನೊಂದು ಹೇಳ್ತೀನಿ ನೋಡಿ, 1 ವರ್ಷ ಆಗಿರುತ್ತೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ, ಏನೋ ನಮಗೆ ಆಗ್ತಾ ಇಲ್ಲ ಅಂದರೆ ಬೇರೆ ಚಾನಲ್ ಕ್ರಿಯೇಟ್ ಮಾಡಿಬಿಡಿ. ನೀವು ಆ ಟ್ಯಾಲೆಂಟ್ ಇಲ್ಲ ಅಂದರೆ ಬೇರೆ ಥರ ಯಾವುದಾದ್ರೂ ಒಂದು ಮಾಡೋ ಥರ ಟ್ರೈ ಮಾಡಿ. ಇದರಲ್ಲಿ ಕ್ಲಿಕ್ ಆಗಿಲ್ಲ ಅಂದರೂ ಅದರಲ್ಲಿ ಕ್ಲಿಕ್ ಆಗ್ತಿರಲ್ಲ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ರದರ್ ಚಾನಲ್ನ ನೇಮು ಟೈಟಲಲ್ಲಿ ಹಾಕಿರ್ತೀನಿ, ದಯವಿಟ್ಟು ಹೋಗಿ ಅವ್ರನ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ ಅವ್ರಿಗೆ, ಏನಿಲ್ಲ. ಬಟ್ ಬ್ರದರ್ ಜ್ಞಾಪಕ ಇಟ್ಕೊಳ್ಳಿ, ಬರೀ ಕೇಳ್ಕೊಂಡು ಸುತ್ತಾಡಿದ್ರೆ ಏನು ಯೂಸ್ ಆಗಲ್ಲ. ಸೊ ಕೆಲಸ ಮಾಡಿದ್ರೇ ಇಲ್ಲಿ ಬೆಲೆ ಯೂಟ್ಯೂಬಲ್ಲಿ. ನೀವು ಬರೀ 1000 ಅಲ್ಲ, 1500 2000 ಸೇರಿಸಿದ್ರು ಡೈಲಿ ವಿಡಿಯೋ ಹಾಕಿದ್ರೆ ಅಪ್ಡೇಟ್ ಆಗುತ್ತೆ. ತಿಳ್ಕೊಳ್ಳಿ, ನೀವು ಎಲ್ಲರೂ ತಿಳ್ಕೊಳ್ಳಿ. ನೀವು ಗ್ಯಾಪ್ ಕೊಟ್ಟು ಹಾಕ್ಲೇಬೇಡಿ ವೀಡಿಯೋಸ್ನ, ತುಂಬ ಕಮ್ಮಿ ವ್ಯೂಸ್ ಬಂದ್ಬಿಡುತ್ತೆ ರೀ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಎಲ್ಲ ಯೂಟ್ಯೂಬರ್ಸ್ ಕೇಳೋದು ನಾನು ಇದೆ, ಗ್ಯಾಪ್ ಕೊಟ್ಟು ಮಾತ್ರ ಹಾಕ್ಲೇಬೇಡಿ. ಒಂದು ದಿವಸ ಗ್ಯಾಪ್ ಕೊಟ್ಟರೆ ಹಂಗೆ ಹೋಗ್ಬಿಡುತ್ತೆ 1 ತಿಂಗಳವರೆಗೂ, ನಾಳೆ ಮಾಡೋಣ ಅಂತ. ದಯವಿಟ್ಟು ಈ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಒಳ್ಳೆ ಸುದ್ದಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಮೇಲೆ ನೀವು ಎಲ್ಲ ಶಾರ್ಟ್ಸು ಮಾಡ್ಬೋದು. ಇವಾಗ ಶಾರ್ಟ್ಸು ವಾಚ್ ಅವರ್ಸ್ ತೊಗೊತವ್ರೆ, ಎಲ್ಲರೂ ಮಾಡಿ. ಮತ್ತು ಕಮ್ಮಿ ತೊಗೊತಾರೆ, ಬಟ್ ತೊಗೊತವ್ರೆ, ಸ್ವಲ್ಪ ಕಮ್ಮಿ ತೊಗೊತವ್ರೆ. ಮುಂಚೆ ಆದರೂ ಲೆಕ್ಕಕ್ಕೆ ಹಿಡ್ಕೊತಾ ಇದ್ದಿಲ್ಲ, ಇವಾಗ ಲೆಕ್ಕ ಹಿಡ್ಕೊತವ್ರೆ. ಎಲ್ಲರೂ ಶಾರ್ಟ್ಸ್ ಮಾಡಿ, ಖುಷಿಯಾಗಿರಿ. ನೋಡಿ, ಆದಷ್ಟು ಶಾರ್ಟ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಶಾರ್ಟ್ಸಿಂದ ಎಲ್ಲ ರೀಲ್ಸ್ ಥರ ನೋಡ್ತಾರಲ್ಲ, ಸೊ ತುಂಬ ಯೂಸ್ ಆಗುತ್ತೆ. ನೋಡಿ, ಶಾರ್ಟ್ಸ್ ಮಾಡಿ ಅಂತ ಹೇಳ್ತಾ ಬ್ರದರ್ ಚಾನಲ್ನ ಹಾಕಿರ್ತೀನಿ ಟೈಟಲಲ್ಲಿ. ದಯವಿಟ್ಟು ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೋಗ್ತಾ ಇದ್ದೀನಿ. ಟಾಟಾ, ಬಾಯ್ ಬಾಯ್.